ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ ರೀ. ಇವತ್ತು ನೀವು ನೋಡ್ತಾ ಇರ್ಬೋದು ರೀ, ಇಲ್ಲಿ ನಾನು ಇದು ಬಾಂಬೆ ರವೆ ಅಂತ ನೋಡ್ರಿ, ದಪ್ಪ ರವೆ ಬಾಂಬೆ ರವೆ ತೊಗೊಂಡಿದ್ದೇನೆ. ಕೇಸರಿ ಬಾತ್ ಮಾಡುವಂಥದ್ದು ರೀ. ಇಲ್ಲಿ ನೋಡಿದ್ರೆ ಸಮ ಪ್ರಮಾಣದಾಗಿ ನಾನು ರವೆ ಮತ್ತು ಶಾವಿಗೆಯನ್ನು ತೊಗೊಂಡಿದ್ದೇನೆ ರೀ. ಯಾವುದಾದ್ರೂ ತೊಗೋಬೋದು. ಇವತ್ತು ರಿಪಬ್ಲಿಕ್ ಡೇ ಇದೆ ನೋಡಿರಿ, ಹಾಗಾಗಿ ಎಲ್ಲರಿಗೆ ಹ್ಯಾಪಿ ರಿಪಬ್ಲಿಕ್ ಡೇ ಅಂತ ಹೇಳ್ತಾ ಇದ್ದೀನಿ ರೀ. ಇವತ್ತು ರಿಪಬ್ಲಿಕ್ ಡೇ ವಿಶೇಷವಾಗಿ ಇದೊಂದು ಕೇಸರಿ ಬಾತನ್ನು ಮಾಡೋಣ. ಶಾವಿಗೆ ಮತ್ತು ರವೆಯ ಕೇಸರಿ ಬಾತು ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಒಂದು ಟೇಸ್ಟ್ ಆಗಿರುತ್ತೆ ರೀ. ಇವಾಗ ನೋಡ್ಬೋದು ರೀ, ನಾನಿಲ್ಲಿ ಒಂದು ಕಡಾಯನ್ನು ಇಟ್ಕೊಂಡಿದ್ದೇನೆ. ಇದಕ್ಕೆ ನೋಡಿರಿ, ನಾನು ಒಂದು 2.5 ಟೇಬಲ್ ಸ್ಪೂನ್ನಷ್ಟು ತುಪ್ಪವನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಆಯಿಲು ಹಾಕೋರಿದ್ರೆ ಹಾಕೋಬೋದು ರೀ. ನಾನಿಲ್ಲಿ ತುಪ್ಪದಲ್ಲಿ ನೋಡಿರಿ, ಫಸ್ಟಿಗೆ ನಮ್ಮದು ಗೋಡಂಬಿ ಮತ್ತು ಬಾದಾಮನ್ನು ಚೆನ್ನಾಗಿ ಇದನ್ನು ಬಿಸಿ ಮಾಡ್ಕೊಳ್ಳೋಣ್ರಿ. ಸ್ವಲ್ಪ ಇದನ್ನು ಸ್ಲೋ ಫ್ಲೇಮ್ನಲ್ಲೇ ಮಾಡ್ಕೊಳ್ಳೋಣ್ರಿ. ಇವಾಗ ನೋಡ್ಬೋದು ರೀ, ನಮ್ಮದು ಬೆಲ್ಲ ಮತ್ತು ಸಕ್ಕರೆ ಎರಡು ಸೇರಿಸ್ಕೊಳ್ಳೋಣ ಒಟ್ಟಿಗೆ. ಇವಾಗ ನಾನಿಲ್ಲೊಂದು ಬೋಲ್ ತೊಗೊಂಡಿದ್ದೀನಿ ರೀ. ಇದು ಬೋಲು, ಒಂದು ಬೋಲ್ ನೀರು ಹಾಕ್ಕೊಂಡಿದ್ದೇವೆ ರೀ. ಇವಾಗ ಇದು 2ನೇ ಬೋಲು ನೀರನ್ನು ಹಾಕ್ಕೋಬೇಕಾಗುತ್ತೆ ರೀ. ಇವಾಗ ನೋಡ್ಬೋದು ರೀ, ನಮ್ಮದಿಲ್ಲಿ ಇದು ಸ್ವಲ್ಪನೇ ಕಲರು ಚೇಂಜ್ ಆಗಿದೆ. ಇಷ್ಟು ಫ್ರೈ ಆದರೆ ಸಾಕು. ಇದನ್ನು ಎತ್ತಿಟ್ಕೊಳ್ಳೋಣ್ರಿ. ಇವಾಗ ಇದೊಂದು 3 ಬೋಲ್ ನೀರನ್ನು ಹಾಕೋತಾ ಇದ್ದೇನೆ ರೀ. ಇವಾಗ ನಮ್ಮದು ದ್ರಾಕ್ಷಿ ಗೋಡಂಬಿ ತೆಗೆದಿಟ್ಕೊಂಡಿದ್ದೇನೆ ರೀ. ಫಸ್ಟಿಗೆ ಇದಕ್ಕೆ ನೋಡಿರಿ, ನಾವು ಮೊದಲು ಶಾವಿಗೆಯನ್ನು ಇದನ್ನು ಸ್ವಲ್ಪ ಲೈಟ್ ಗೋಲ್ಡನ್ ಬ್ರೌನ್ ಆಗೋ ತನಕ ಇದನ್ನು ಚೆನ್ನಾಗಿ ತುಪ್ಪ ಮತ್ತು ಸ್ವಲ್ಪನೇ ಇದಕ್ಕೆ ಆಯಿಲ್ ಹಾಕ್ತಾಯಿದ್ದೀನಿ ರೀ. ಇದಕ್ಕೆ ನೋಡಿರಿ, ಸ್ವಲ್ಪನೇ 1-2 ಟೇಬಲ್ ಸ್ಪೂನ್ ಆಯಿಲು. ಫಸ್ಟಿಗೆ ತುಪ್ಪ ಹಾಕಿದೆವು, ಇವಾಗ 1-2 ಟೇಬಲ್ ಸ್ಪೂನ್ ಆಯಿಲು. ಇದನ್ನು ಹಾಕಿಬಿಟ್ಟು ಇದನ್ನು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕ ಇದು ಫ್ರೈ ಮಾಡ್ಕೋಬೇಕು ರೀ. ನೋಡ್ಬೋದು ರೀ, ನಮ್ಮದು ತುಪ್ಪ ಮತ್ತು ಆಯಿಲಲ್ಲೇ ಇದು ಚೆನ್ನಾಗಿ ಈ ಥರ ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲೇ ಇದನ್ನು ಈ ಥರ ಬೇಯಿಸ್ಬೇಕು ರೀ, ಆಯಿಲಲ್ಲೇ ತುಪ್ಪದಲ್ಲೇ. ಇವಾಗ ನೀವು ನೋಡ್ಬೋದು, ನಮ್ಮದು ಇದಕ್ಕೆ ನಾನು ರವೆಯನ್ನು ಹಾಕ್ಕೊಂಡಿದ್ದೀನಿ ರೀ. ಅಂದರೆ ನಮ್ಮದು ಶಾವಿಗೆ ಸ್ವಲ್ಪ ಕಲರ್ ಚೇಂಜ್ ಆದಾಗೇ ನಾವು ಇದ್ರೊಳಗೆ ನೋಡಿರಿ ಇದನ್ನು ಈ ಥರ ಬೆರೆಸ್ಕೊಂಡು ಚೆನ್ನಾಗಿ ಇದನ್ನು ಸ್ವಲ್ಪ ಲೈಟ್ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೋಬೇಕು. ಇವಾಗ ನೋಡ್ಬೋದು ರೀ, ನಮ್ಮದು ಇದು ಸ್ವಲ್ಪನೇ ಗೋಲ್ಡನ್ ಬ್ರೌನ್ ಆಗಿದೆ. ಸ್ವಲ್ಪ ರವೆನೂ ಮತ್ತು ಶಾವಿಗೆಯನ್ನು ಮಿಕ್ಸ್ ಮಾಡಿದ್ದೇನೆ. ಎರಡವನ್ನು ಸೇರಿಸಿ ಸ್ವಲ್ಪನೇ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ನೋಡ್ಬೋದು ರೀ, ನಮ್ಮದಿದು ಫ್ರೈ ಆಗಿದೆ. ಇವಾಗ ನಮ್ಮದು ನೀರು ಬಿಸಿ ಆಗ್ತಾಯಿದೆ. ಇವಾಗ ನಾವು ಅದು ನೀರು ನೋಡಿರಿ ಚೆನ್ನಾಗಿ ಬಿಸಿ ಆದಾಗೆ ಇದಕ್ಕೆ ಹಾಕ್ಕೊಳ್ಳೋಣ. ಇವಾಗ ಇದಕ್ಕೆ ನೋಡಿರಿ, ನಾವು ಕುದಿ ಬರ್ತಾ ಇರುವಂತಹ ನೀರನ್ನು ಸ್ವಲ್ಪನೇ ಹಾಕ್ಕೋಬೇಕು ರೀ. ಅಂದರೆ ಸ್ವಲ್ಪ ನೀರು ಇದು ಫ್ಲೇಮು ಸ್ಲೋ ಇಡಬೇಕು ರೀ. ಸ್ಲೋ ಇಟ್ಬಿಟ್ಟು ಈ ಥರನೇ ಚೆನ್ನಾಗಿ ಇದನ್ನು ಈ ಥರ ಕಲಿಸ್ಬೇಕು ರೀ. ಇವಾಗ ನೋಡ್ಬೋದು ರೀ, ನಮ್ಮದು ಶಾವಿಗೆ ಮತ್ತು ರವೆ ಇದು ಬೆಂದಂಗೆ ಆಗಿದೆ ರೀ. ಇವಾಗ ಇದಕ್ಕೆ ನೋಡಿರಿ, ನಾವು ಇಟ್ಕೊಂಡಿರುವಂತಹ ಬೆಲ್ಲ ಮತ್ತು ಸಕ್ಕರೆ ಎರಡು ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಇದನ್ನು ಬೆಲ್ಲ ಮತ್ತು ಸಕ್ಕರೆ ಎರಡು ಮಿಕ್ಸ್ ಮಾಡಿದ್ದೀನಿ ರೀ. ಇದೊಂದು ಒಳ್ಳೆ ಒಂದು, ಯಾಕಂದರೆ ಸ್ವಲ್ಪ ವಿಶೇಷ ಮಾಡಬೇಕಾದ್ರೆ ಸ್ವಲ್ಪ ಬೇರೆ ಚೇಂಜ್ ಇರಬೇಕು ನೋಡಿರಿ, ಹಾಗಾಗಿ ಇದನ್ನು ಈ ಥರ ಮಾಡ್ಕೊಂಡಿದ್ದೀನಿ. ನೀವು ನೋಡ್ಬೋದು ರೀ, ಇಲ್ಲಿ ಒಂದು 3 ಏಲಕ್ಕಿಯನ್ನು ಕುಟ್ಬಿಟ್ಟು ಇಟ್ಕೊಂಡಿದ್ದೀನಿ, ಒಂದು 4 ಲವಂಗನ ಇಟ್ಕೊಂಡಿದ್ದೀನಿ ರೀ. ಇವಾಗ ನಮ್ಮದು ಕೇಸರಿ ಬಾತ್ ಸ್ವಲ್ಪ ನೀರು ಕಡಿಮೆ ಆಗಿದೆ ರೀ. ಇದು ಬೇಯ್ತಾ ಇದೆಯಲ್ಲ, ಈ ಟೈಮ್ನಲ್ಲೇ ಇದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇವಾಗ ನೋಡ್ಬೋದು ರೀ, ನಾನಿಲ್ಲಿ ಪೈನಾಪಲ್ ಎಸೆನ್ಸ್ ಹಾಕ್ತಾಯಿದ್ದೀನಿ. ಇದನ್ನು ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಫ್ಲೇವರು ಪೈನಾಪಲ್ ಥರನೇ ಬರುತ್ತೆ. ಇದ್ದರೆ ಪೈನಾಪಲ್ ಹಾಕಂದರೆ ಟೇಸ್ಟು ಚೆನ್ನಾಗಿ ಬರುತ್ತೆ ರೀ. ಹಾಗಾಗಿ ಪೈನಾಪಲ್ ಎಸೆನ್ಸ್ ಹಾಕಿ ನಾವು ಜಸ್ಟು ತಿರುಗಿಸಿ ಆಫ್ ಮಾಡಿದ್ರೆ ಸಾಕು. ಇವಾಗ ನೋಡಿರಿ, ನಾನು ಕೊನೆಯದಾಗಿ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ನಾವು ಸ್ವೀಟ್ ಮಾಡಬೇಕಾದ್ರೆ ಉಪ್ಪು ಮಾತ್ರ ಹಾಕ್ಬೇಕು ನೋಡಿರಿ, ಚೆನ್ನಾಗಿ ಒಳ್ಳೆ ಟೇಸ್ಟ್ ಇರುತ್ತೆ. ತುಂಬ ಅಂದರೆ ತಿನ್ನೋದಕ್ಕೆ ತುಂಬ ಟೇಸ್ಟಾಗಿರುತ್ತೆ. ಇವಾಗ ಇದನ್ನು ನಾವು ಮಿಕ್ಸ್ ಮಾಡ್ಕೊಂಡಾಗಿದೆ. ನಾನು ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ರೀ. ಇವಾಗ ಕೊನೆಯದಾಗಿ ನೋಡಿರಿ, ನಾನು ದ್ರಾಕ್ಷಿ ಗೋಡಂಬಿಯನ್ನು ಸೇರಿಸ್ತಾ ಇದ್ದೀನಿ ರೀ. ಇವಾಗ ನಾವು ಸ್ಟವನ್ನು ಆಫ್ ಮಾಡ್ಕೊಂಡಿದ್ದೇವೆ. ನೋಡ್ಬೋದು ರೀ, ಗಟ್ಟಿಯಾಗಿದೆ ನಮ್ಮದು. ತುಂಬ ನೀರು ನನಗೆ ಇಲ್ಲ ರೀ, ಸ್ವಲ್ಪ ನೀರು ನಮ್ಮದು ಕಡಿಮೆನೇ ಹಿಡಿಸ್ತು. ನನಗೆ ಇಷ್ಟು 1 ಬಟ್ಲಷ್ಟು ನೀರು ಉಳ್ಕೊಂಡಿದೆ. ಇವಾಗ ನೋಡ್ಬೋದು ರೀ, ನಮ್ಮದು ಕೇಸರಿ ಬಾತು ರೆಡಿ ಆಗಿದೆ. ಇದಕ್ಕೆ ನಾನು ಹಾಕೋತಾ ಇದ್ದೇನೆ ರೀ. ತುಂಬ ಟೇಸ್ಟಾಗಿರುತ್ತೆ.
ಒಂದು ಸತಿ ಮನೆಯಲ್ಲಿ ಮಾಡಿ ನೋಡಿ. ಇವಾಗ ನೋಡ್ಬೋದು ರೀ ನಮ್ಮದು ರೆಡಿ ಆಗಿದೆ. ನಾವು ಕೇಸರಿ ಬಾತ್ ನೋಡಿರಿ ಈ ಥರನೇ ನಾವು ಇದನ್ನು ಈ ಥರ ನಾವು ಹಸ್ತರೆ ಕೈಗೆ ಹಸ್ತರೆ ನೋಡಿರಿ ನಮಗೆ ಜಿಗಿ ಜಿಗಿ ಏನು ಹತ್ತೋದಿಲ್ಲ. ಈ ಥರ ನಮಗೆ ಕೇಸರಿ ಬಾತು ರೆಡಿ ಆದರೆ ತುಂಬ ಒಂದು ಟೇಸ್ಟ್ ಆಗಿರುತ್ತೆ ರೀ. ನೀವು ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿರಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.